ಶ್ರೀ ಗುರುಭ್ಯೋ ನಮಃ. ಈ ಹಿಂದಿನ ದಿವಸ ಕೈಗೆ ಮಂಥರೆ ದುರ್ಬೋಧನೆ ಕೊಟ್ಟಂತಹ ಘಟನೆಯನ್ನು ಶ್ರವಣ ಮಾಡಿದ್ರು. ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 9ನೇ ಸರ್ಗಕ್ಕನುಸಾರವಾಗಿ ಕೈಗೆ ಬುದ್ಧಿ ವ್ಯತ್ಯಾಸ ಆದಂತಹ ಘಟನೆಯ ವರ್ಣನೆ ಇದೆ. ಕೈಕೈ ಕೋಪದಿಂದ ನಿಟ್ಟುಸಿರು ಬಿಡ್ಲಿಕ್ಕೆ ಪ್ರಾರಂಭ ಮಾಡಿದ್ಲು. ಮಂಥರೆಗೆ ಈ ಮುಂದಿನಂತೆ ಮಾತು ಹೇಳಿದ್ಲು. ಮಂಥರೆ, ನನ್ನ ಸಾಹಸವನ್ನಾದರೂ ನೋಡು, ನಾನು ಇನ್ನು ಮುಂದೆ ಏನು ಮಾಡಬಲ್ಲೆ? ರಾಮನನ್ನ ಸಾಧ್ಯವಾದಷ್ಟು ಶೀಘ್ರದಲ್ಲೇ ಅಯೋಧ್ಯೆಯಿಂದ ಕಾಡಿಗೆ ಕಳಿಸ್ತೇನೆ. ಅಷ್ಟೇ ಶೀಘ್ರವಾಗಿ ಭರತ ಯುವರಾಜ ಪದವಿಯಲ್ಲಿ ಕೂತ್ಕೊಳ್ಳುವಂತೆ ಮಾಡ್ತೇನೆ. ಯಾವ ಕಾರಣಕ್ಕೂ ರಾಮ ರಾಜ್ಯವನ್ನು ಮಾತ್ರ ಪಡ್ಕೊಳ್ಬಾರ್ದು, ಅದನ್ನು ನಾನು ಈಗ ಆಲೋಚನೆ ಮಾಡಿದ್ದೇನೆ. ಮಂಥರಿಗೆ ಅಮಿತ ಆನಂದ ಆಯಿತು. ರಾಮನ ಪಟ್ಟಾಭಿಷೇಕ ರೂಪವಾದಂತಹ ಈ ಪ್ರಯೋಜನ ಅವಳಿಗೆ ಬಹಳ ಸಂತೋಷಕರವಾಗಿತ್ತು. ಹಾಗಾಗಿ ಅವಳು ಈ ಮುಂದಿನಂತೆ ಕೈಗೆ ಮಾತು ಹೇಳಿದ್ಲು. ನಾನು ಹೇಳಿದ್ದು ಸತ್ಯ ಅಂತ ಈಗಾದರೂ ನಿನಗೆ ಮನವರಿಕೆ ಆಯ್ತಲ್ಲ. ನಿನ್ನ ಮಗನಾದಂಥ ಭರತ ಈ ಅಖಂಡವಾದಂಥ ಸಾಮ್ರಾಜ್ಯವನ್ನು ಪಡ್ಕೊಳ್ಬೇಕಾದ್ರೆ ಏನು ಉಪಾಯ ಮಾಡಬೇಕು? ನಿನಗೆ ಆ ಉಪಾಯ ಗೊತ್ತಿಲ್ವೇ? ಅಥವಾ ಗೊತ್ತಿದ್ರೂ ಕೂಡ ನನ್ನಿಂದ ಮರೆಮಾಚಿಕೊಂಡು ನಾನು ಅದನ್ನು ನನ್ನ ಬಾಯಿಂದ ಹೇಳಬೇಕು ಅಂತ ನೀನು ಕಾಯ್ತಿದ್ದೀಯೋ ಹೇಗೆ? ಹಲವಾರು ಬಾರಿ ಆ ಒಂದು ಹಿನ್ನೆಲೆಯನ್ನು, ಆ ಒಂದು ಉಪಾಯವನ್ನು ನೀನು ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಂಡು ನನ್ನ ಎದುರಿಗೆ ಹೇಳಿದ್ದಿ. ನಾನು ಈಗ ಅದನ್ನು ನಿನಗೆ ಮತ್ತೊಮ್ಮೆ ನೆನಪು ಮಾಡಿಕೊಡ್ತೇನೆ. ಮಂಥರೆ ಹೇಳಿದ್ದನ್ನ ಹಾಸಿಗೆ ಮೇಲೆ ಕಾಲು ಚಾಚಿಕೊಂಡು ಮಲಗಿಕೊಂಡು ಕೈ ಕೇಳ್ತಾ ಇದ್ಲು. ಕೂಡಲೇ ಇಲ್ಲಿಂದ ಎದ್ಲವಳು. ಬೇಗ ಹೇಳು, ಯಾವ ಉಪಾಯವನ್ನು ನಾವು ಹಿಡಿದುಕೊಂಡ್ರೆ ರಾಮನನ್ನ ಕಾಡಿಗೆ ಓಡಿಸಿ ಭರತನಿಗೆ ಪಟ್ಟಾಭಿಷೇಕ ಮಾಡಬಹುದು? ಆಗ ಮಂಥರೆ ಹೀಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ಲು. ಹಿಂದೆ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಯುದ್ಧ ನಡೆದಾಗ ಇಂದ್ರನಿಗೆ ಸಹಾಯ ಮಾಡುವಂತಹ ಉದ್ದೇಶದಿಂದ ಆ ಇಂದ್ರನ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡಿ ನಿನ್ನ ಪತಿಯಾದ ದಶರಥ ಅನೇಕ ರಾಜರ ಒಡಗೂಡಿ ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು ದಕ್ಷಿಣ ದಿಕ್ಕಿಗೆ ಹೊರಟು ದಂಡಕಾರಣ್ಯದ ಪ್ರದೇಶಕ್ಕೆ ಆಕ್ರಮಣ ಮಾಡಿದ. ತಿಮಿಧ್ವಜ ಅನ್ನುವಂಥ ಒಬ್ಬ ರಾಕ್ಷಸ, ಆ ರಾಕ್ಷಸನ ರಾಜಧಾನಿ ವೈಜಯಂತ ಅನ್ನುವಂಥ ಒಂದು ಪಟ್ಟಣ. ಆ ತಿಮಿಧ್ವಜನಿಗೆ ಶಂಬರ ಅನ್ನುವಂಥ ಮತ್ತೊಂದು ಹೆಸರು ಕೂಡ ಇತ್ತು. ರಾಕ್ಷಸರ ಪ್ರಮುಖನಾದಂಥ ಒಬ್ಬ ದಂಡನಾಯಕ ಅವನು. ಅನೇಕಾನೇಕ ದೇವತೆಗಳನ್ನೆಲ್ಲ ಸೋಲಿಸಿ ಇಂದ್ರನ ಜೊತೆಗೂ ಕೂಡ ಯುದ್ಧ ಮಾಡಬೇಕು ಅಂತ ಆತ ಪ್ರವೃತ್ತನಾದ. ಆ ರಾಕ್ಷಸನ ಸೈನಿಕರು ಇಂದ್ರನ ಸೈನಿಕರನ್ನ, ದೇವತೆಗಳನ್ನ ರಾತ್ರಿಯಲ್ಲಿ ಬಂದು ಕೊಂದು ಹಾಕ್ತಿದ್ರು. ಎಷ್ಟು ದೀರ್ಘವಾದ ಯುದ್ಧವನ್ನು ಮಾಡಿದರೂ ಕೂಡ ಇಂದ್ರನ ಸೈನಿಕರಿಗೆ ಈ ರಾಕ್ಷಸನನ್ನು ಕೊಲ್ಲೋದಾಗಲಿಲ್ಲ. ಆ ಸಮಯದಲ್ಲಿ ಇಂದ್ರನ ಸಹಾಯಕ್ಕೆ ಈ ದಶರಥ ಹೋದ. ಆ ರಾಕ್ಷಸರ ಸೈನ್ಯ ಜೊತೆಗೆ ಹೋರಾಡುವಾಗ ದಶರಥನಿಗೂ ಕೂಡ ಸಾಕಷ್ಟು ಗಾಯಗಳಾದವು. ಅವನ ಸರ್ವಾಂಗಗಳು ಕೂಡ ನುಚ್ಚು ನೂರಾದವು. ಒಂದು ರಾತ್ರಿ ಈ ದಶರಥನನ್ನು ಕೂಡ ಅವ್ರು ಕೊಂದೇ ಹಾಕಿಬಿಡ್ತಿದ್ರು ಆ ರಾಕ್ಷಸರು. ಅಂಥ ಒಂದು ಭಯಂಕರ ಪರಿಸ್ಥಿತಿ ಆ ರಾಜನಿಗೆ ಬಂದಿತ್ತು. ರಾಜ ಎಚ್ಚರ ತಪ್ಪಿ ತನ್ನ ರಥದಲ್ಲಿ ಬಿದ್ದಿದ್ದ. ನೀನು ಆ ಸಂದರ್ಭದಲ್ಲಿ ಬುದ್ಧಿವಂತಿಕೆ ವಹಿಸಿ ಯುದ್ಧರಂಗದಿಂದ ರಾಜನನ್ನ ಬೇರೆ ಕಡೆ ಕರ್ಕೊಂಡು ಹೋಗಿ ಆತನನ್ನ ರಕ್ಷಣೆ ಮಾಡಿದೆ. ಆ ಥರದ ಸಹಾಯವನ್ನು ರಾಜನಿಗೆ ನೀನು ಮಾಡಿದ್ರಿಂದ ಅವನಿಗೆ ಎಚ್ಚರ ಬಂತು. ಎಚ್ಚರ ಬಂದ ಮೇಲೆ ನೀನು ಮಾಡಿದಂಥ ಸಹಾಯವನ್ನು ಗಮನಿಸಿ ಆತ 2 ವರಗಳನ್ನು ಕೊಟ್ಟ. ಕೈ ತನ್ನ ಕೈಯನ್ನು ಅಲ್ಲಿಟ್ಟು ಆ ರಥವನ್ನು ರಕ್ಷಣೆ ಮಾಡಿದ್ಲು ಅಂತ ನಮ್ಮ ಕಥೆ ಇನ್ನೊಂದ್ಸರಿ ಕೇಳ್ತೇವಲ್ಲ, ಅದು ಆನಂದ ರಾಮಾಯಣದಲ್ಲಿ ಮುಂದೆ ಬರೋದು. ಮುಂದೆ ಇಲ್ಲೇ ಸದ್ಯದಲ್ಲಿ ಒಂದು ಕಡೆ ವಾಲ್ಮೀಕಿ ರಾಮಾಯಣದ ಅನುಸಾರವಾಗಿ ಬಿದ್ದಿದ್ದಂಥ ರಾಜನನ್ನ ಕರ್ಕೊಂಡು ಹೋಗಿ ಶೈತ್ಯೋಪಚಾರ ಮಾಡಿದ್ಲು. ಅಷ್ಟೇ ಅವಳು ಮಾಡಿದ್ಲು. ರಥವೇ ಕುಸಿದು ಬೀಳುವುದರಲ್ಲಿದ್ದಾಗ ತನ್ನ ಕೈಯನ್ನು ಅಡ್ಡ ಇಟ್ಟು ರಥವನ್ನು ಕಾಪಾಡಿದ್ದು ವರ್ಣನೆ ಆನಂದ ರಾಮಾಯಣ. ಯದಾ ಇಚ್ಛೇಯಂ ತದಾ ವರವು ಗೃಹೀಯಾಮ್. ಆಯ್ತು, ನೀನು ಕೊಟ್ಟಂತಹ ವರಗಳು ನಿನ್ನ ಬಳಿಯೇ ಇರಲಿ, ನನಗೆ ಅಪೇಕ್ಷೆ ಮುಂದೆ ಒಮ್ಮೆ ಬಂದಾಗ
ನಾನು ಆ ವರಗಳನ್ನು ಸ್ವೀಕಾರ ಮಾಡ್ತೇನೆ ಅಂತ ನೀನು ಆ ರಾಜನಿಗೆ ಹೇಳಿದ್ದೆ. ರಾಜ ಹಾಗೆ ಆಗಲಿ ಅಂದಿದ್ದ. ಆ ವಿಷಯ ನನಗೂ ಗೊತ್ತಿರಲಿಲ್ಲ, ಮಂತ್ರಿಗೂ ಗೊತ್ತಿರಲಿಲ್ಲ. ಅದು ನೀನು ಆ ನಡೆದ ಘಟನೆಯಲ್ಲ ನೀನಾಗೆ ನನಗೆ ಹೇಳಿದ್ದೆ. ನಾನು ಯಾವತ್ತೂ ಕೂಡ ಆ 2 ವರಗಳನ್ನು ಮನಸ್ಸಿನಲ್ಲೇ ಇಟ್ಕೊಂಡಿದ್ದೇನೆ. ಒಂದಲ್ಲ ಒಂದು ಕಾಲಕ್ಕೆ ಅದು ಉಪಯೋಗ ಬರಬಹುದು ಅನ್ನೋ ಕಾರಣಕ್ಕಾಗಿ. ಈಗ ನೀನು ಆ 2 ವರಗಳನ್ನು ರಾಜನಿಗೆ ನೆನಪು ಮಾಡಿಕೊಟ್ಟು ರಾಮನ ಅಭಿಷೇಕಕ್ಕಾಗಿ ಸಿದ್ಧ ಆಗಿರುವಂಥ ಸಾಮಗ್ರಿಗಳನ್ನೆಲ್ಲ ಭರತನ ಅಭಿಷೇಕಕ್ಕೆ ಉಪಯೋಗ ಆಗುವಂತೆ ಮಾಡಿಕೊ. ಒಂದು ವರದಿಂದ ರಾಮ ವನವಾಸಕ್ಕೆ ಹೋಗುವಂತೆ, ಮತ್ತೊಂದು ವರದಿಂದ ಭರತ ಪಟ್ಟಾಭಿಷೇಕ ಮಾಡಿಕೊಳ್ಳುವಂತೆ ಮಾಡುವ. ಹೀಗೆ ರಾಮನನ್ನು ನಾವು ವನವಾಸಕ್ಕೆ ಕಳಿಸೋದ್ರಲ್ಲಿ ಯಶಸ್ವಿಗಳಾದರೆ, ಭರತ ಒಂದು ವೇಳೆ ಪಟ್ಟಾಭಿಷೇಕನಾಗಿ ರಾಜ್ಯಭಾರವನ್ನು ಮುಂದುವರೆಸಿದರೆ, ಕೆಲವು ಕಾಲ ಭರತ ಹೀಗೆ ಮುಂದುವರೆದ್ರೆ ಆ ಭರತನ ಮೇಲೆ ಜನರಿಗೆ ಅನುರಾಗ ಬೆಳೆಯುತ್ತದೆ. ಭರತನ ಮೇಲೆ ಜನರಿಗೆ ಅನುರಾಗ ಬೆಳೆದರೆ ಮುಂದೆ ರಾಮ ವನವಾಸದಿಂದ ಹಿಂತಿರುಗಿ ಬಂದ್ರೂ ಕೂಡ ಈಗಾಗಲೇ ಬೇರೆ ಬಿಟ್ಟಿರುವಂಥ ಭರತ ಆ ರಾಮನನ್ನು ದೂರ ಇಡಬಹುದು, ರಾಮನಿಗೆ ಯಾವುದೇ ಅಧಿಕಾರ ಇಲ್ಲದಂತೆ ತಪ್ಪಿಸಬಹುದು. ಹಾಗಾಗಿ ನೀನೇನು ಮಾಡಬೇಕು? ಅಶ್ವಪತಿಯ ಮಗಳೇ ಅಂತಿದೆ. ಆ ಕೈಕೇಯಿ ರಾಜ ಏನಿದ್ದ ಅವನಿಗೆ ಅಶ್ವಪತಿ ಅಂತ ಹೆಸರು. ನೀನು ಈ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ, ಕೋಪಗೊಂಡವಳಂತೆ ನಟನೆ ಮಾಡು, ಕೋಪದ ಮನೆಯನ್ನು ಪ್ರವೇಶ ಮಾಡು. ಅದಕ್ಕೆ ಪೂರಕವಾಗಿ ಬರೀ ನೆಲದ ಮೇಲೆ ಮಲಗು, ಯಾವುದೇ ಹಾಸಿಗೆ ಚಾಪೆ ಇತ್ಯಾದಿಗಳಿಲ್ಲದೆ ಕೇವಲ ನೆಲದ ಮೇಲೆ ಮಲಗಬೇಕು. ಹಳೆಯದಾದಂತಹ ಕೊಳೆಯಾಗಿರುವಂತಹ ಸೀರೆಯನ್ನು ಉಟ್ಕೋ. ರಾಜ ಬಂದರೂ ಕೂಡ ಆತನ ಕಡೆಗೆ ತಿರುಗಿಯೂ ನೋಡಬೇಡ, ಆತನ ಜೊತೆಗೆ ಮಾತನ್ನೂ ಆಡಬೇಡ. ರಾಜ ಬಂದದ್ದನ್ನು ಗಮನಿಸಿ ನೆಲದ ಮೇಲೆ ಬರಲಾಡು, ನಿನ್ನ ದುಃಖವನ್ನು ವ್ಯಕ್ತಪಡಿಸು, ಗಟ್ಟಿಯಾಗಿ ರೋದನ ಮಾಡು, ಜೋರಾಗಿ ಅಳು. ನೀನು ನಿನ್ನ ಪತಿಗೆ ಎಲ್ಲ ಪತ್ನಿಯರಲ್ಲೂ ಅತ್ಯಂತ ಪ್ರೀತಿ ಪಾತ್ರರಾಗಿದ್ದೆ, ಇದರಲ್ಲಿ ಸಂಶಯವಿಲ್ಲ. ನಿನ್ನ ಸಲುವಾಗಿ ನಿನ್ನ ಗಂಡ ಏನನ್ನಾದರೂ ಮಾಡ್ತಾನೆ, ಅಗ್ನಿ ಪ್ರವೇಶವನ್ನಾದರೂ ಮಾಡ್ತಾನೆ. ನಿನ್ನ ಕೋಪವನ್ನು ಪರಿಹಾರ ಮಾಡಲಿಕ್ಕೆ ಆತ ಎಲ್ಲ ರೀತಿಯಿಂದಲೂ ಸನ್ನದ್ಧನಾಗ್ತಾನೆ. ನಿನಗೆ ಕೋಪ ಬಂದರೆ ಅದನ್ನು ಆತ ನೋಡಲಿಕ್ಕೆ ಸಮರ್ಥನಲ್ಲ, ತನ್ನ ಪ್ರಾಣ ಕೂಡ ಬಿಡ್ತಾನೆ. ನಿನ್ನ ಸೌಂದರ್ಯದ ಪ್ರಭಾವ ಎಷ್ಟು ಅಂತ ಈಗಾದರೂ ಮನಗಾಣ. ಬೇಕಾದಷ್ಟು ಬಾರಿ ನಿನ್ನ ಸೌಂದರ್ಯ ಎಂಥದ್ದು, ರಾಜನನ್ನು ಹೇಗೆ ಮರಳು ಮಾಡಬಹುದು ಅನ್ನೋದ್ರಿಂದ ತಿಳ್ಕೊಂಡಿದ್ದಿ. ಈಗ ಅದನ್ನು ಮತ್ತಷ್ಟು ಹೆಚ್ಚು ಪರಿಣಾಮಕಾರಿಯಾಗಿ ಉಪಯೋಗ ಮಾಡಿಕೋ. ನಿನಗವನು ನಾನಾ ರೀತಿಯಾದಂಥ ರತ್ನಗಳನ್ನು, ಒಡವೆಗಳನ್ನು, ವಸ್ತ್ರಗಳನ್ನು ಎಲ್ಲ ಕೊಟ್ಟು ಪ್ರಲೋಭನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಆ ಪ್ರಲೋಭನೆಗೆ ಒಳಗಾಗಬೇಡ. ಈ ಸಂದರ್ಭದಲ್ಲಿ ರಾಮನಿಗೆ ವನವಾಸ ಆಗಬೇಕು, ಭರತನಿಗೆ ಪಟ್ಟಾಭಿಷೇಕ ಆಗಬೇಕು. ಇವೆರಡು ವರಗಳನ್ನು ಗಟ್ಟಿಯಾಗಿ ಹಿಡಿದುಕೋ. ಆ ವರಗಳನ್ನು ಎರಡನ್ನು ಬಿಟ್ಟು ಬೇರೆ ಏನನ್ನು ಕೇಳ್ಕೊಳ್ಬೇಡ. ರಾಜನನ್ನು ಎಬ್ಬಿಸಿ ಸಮಾಧಾನ ಮಾಡಿಸಲಿಕ್ಕೆ ಪ್ರಯತ್ನ ಪಟ್ಟಾಗ ಆ ವರಗಳನ್ನು ಅವನಿಗೆ ನೆನಪು ಮಾಡಿಕೊಡ್ಬೇಕು. ಭರತ ರಾಜ್ಯವನ್ನು ಸ್ವೀಕಾರ ಮಾಡಿದ ಮೇಲೆ ರಾಮ ಬಂದ್ರೂ ರಾಮನ ನೆನಪು ಇರೋದಿಲ್ಲ ಪ್ರಜೆಗಳಿಗೆ. ಹಾಗಾಗಿ ಜೀವಮಾನದ ಉದ್ದಕ್ಕೂ ನಿನ್ನ ಮಗನಾದಂತಹ ಭರತ ರಾಜ್ಯಕ್ಕೆ ಸಾಮ್ರಾಟನಾಗಿ ಕಳೀತಾನೆ. ಆದ್ರಿಂದ ಸ್ವಲ್ಪವೂ ಕನಿಕರಕ್ಕೆ ಅವಕಾಶ ಮಾಡಿಕೊಡ್ಬೇಡ. ಕರುಣೆ, ಮೃದು ಭಾವನೆಗಳು ಬೇಡ. ಈ ಸಂದರ್ಭದಲ್ಲಿ ನಿನ್ನ ಮನಸ್ಸನ್ನಷ್ಟು ಗಟ್ಟಿ ಮಾಡಿಕೋ. ಪುರೋಹಿತರು, ಸೇನಾಪತಿಗಳು, ಮಂತ್ರಿಗಳು ಎಲ್ಲರೂ ಕೂಡ ಭರತನ ಬಗ್ಗೆನೇ ಅನುರಾಗವುಳ್ಳವರಾಗಿರ್ತಾರೆ. ಯಾಕಂದ್ರೆ ಆತ ಅಧಿಕಾರಸ್ಥನಾಗಿರ್ತಾನೆ, ಅಧಿಕಾರಸ್ಥರ ಪಕ್ಷವನ್ನು ಅವರು ವಹಿಸಿಬಿಡ್ತಾರೆ. ಹಾಗಾಗಿ ನಿನ್ನ ಪತಿಯಾದಂಥ ದಶರಥ ಎಷ್ಟೇ ಕಷ್ಟಕ್ಕೊಳಗಾದರೂ, ಎಷ್ಟೇ ದುಃಖಕ್ಕೊಳಗಾದ್ರೂ ಕೂಡ ಈ 2 ವರಗಳನ್ನು ನಿನಗೆ ಆತ ಕೊಟ್ಟೇ ತೀರಬೇಕು. ಹಾಗೆ ಮಾಡಿಕೋ. ಇಷ್ಟೆಲ್ಲ ಮಂತ್ರಿ ದುರ್ಬೋಧನೆ ಮಾಡಿದ ಮೇಲೆ ಶುದ್ಧವಾದಂಥ ಕೈಕೇಯಿಯ ಮನಸ್ಸು ಸಂಪೂರ್ಣವಾಗಿ ಪರಿವರ್ತನೆ ಹೊಂದಿಬಿಡ್ತು. ಮಂಥರೆಯ ಭಯಂಕರವಾದಂಥ ಉಪದೇಶ ಏನಿತ್ತು ಅದೆಲ್ಲ ಸಾಧುವಾಗಿದೆ, ಉಪಯುಕ್ತವಾಗಿದೆ ಅಂತ ಅವಳು ಭಾವಿಸಲಿ. ಸಂಪೂರ್ಣವಾಗಿ ನಂಬಿದಳು. ಅದನ್ನು ನಂಬಿ ಕಿಶೋರಿಗೂ ಉತ್ಪಥಂಗತ ಅಂತ ಹೇಳ್ತಾರೆ ವಾಲ್ಮೀಕಿಗಳು. ದಾರಿ ತಪ್ಪಿದ ಕುದುರೆ ಅಂತ ಆಗಿಬಿಟ್ಲು ಕೈಕೇಯಿಯ ಇಂಥ ಬುದ್ಧಿಶಕ್ತಿ ಈಗ ಬದಲಾವಣೆ ಹೊಂದಿತ್ತಲ್ಲ, ಅದು ಆ ಮಂಥರೆಯನ್ನು ಹೊಗಳಿಕ್ಕೆ ಪ್ರಾರಂಭ ಮಾಡಿತು. ಮಂಥರೆ, ನೀನೆಂಥ ಬುದ್ಧಿವಂತಳು, ಕುಬ್ಜೆ ತ್ವಾಂ ನಾ ಅಭಿಜಾನಾಮಿ ಶ್ರೇಷ್ಠಾಂ ಶ್ರೇಷ್ಠಾಭಿಧಾಯಿನಿ ಪೃಥಿವ್ಯಾಮಸಿ ಕುಬ್ಜಾನಾಂ ಉತ್ತಮ ಬುದ್ಧಿ ನಿಶ್ಚಯೇ. ಕುಬ್ಜೆ, ನೀನು ಇಷ್ಟೊಂದು ಬುದ್ಧಿವಂತಳು,
ಮತ್ತು ಸಮಯೋಚಿತವಾಗಿ ಇಷ್ಟೊಂದು ಅದ್ಭುತವಾಗಿ ಮಾತಾಡಬಲ್ಲೆ ಅಂತನ್ನೋದನ್ನು ನಾನು ಇಷ್ಟಂತ ತಿಳಿದಿರಲಿಲ್ಲ. ಈ ಜಗತ್ತಿನಲ್ಲಿರುವಂಥ ಎಲ್ಲ ಕುಬ್ಜೆಯರಲ್ಲಿ, ಕುಳ್ಳಿಯರಲ್ಲಿ ನೀನೇ ಅದ್ಭುತರಾಗಿದ್ದೆ, ನೀನೇ ಅದ್ಭುತ ಬುದ್ಧಿವಂತಿಕೆ ಉಳ್ಳವರಾಗಿದ್ದೆ. ನಿಜವಾಗಿಯೂ ನನ್ನ ಹಿತ ಕಾಯುವವರು ಯಾರಾದರೂ ಒಬ್ಬರಿದ್ರೆ ನೀನನ್ನು ಬಿಟ್ಟು ನನ್ನ ಹಿತ ಕಾಯುವವರು ಬೇರೆ ಯಾರೂ ಇಲ್ಲ. ನೀನು ನನಗೆ ಇದನ್ನೆಲ್ಲ ಹೇಳಿಕೊಡದೇ ಇದ್ದರೆ ನನ್ನ ಸತಿಯಾದಂತಹ ದಶರಥನ ಕೃತ್ರಿಮವಾದಂತಹ ಮುಖವಾಡವನ್ನು ತಿಳ್ಕೊಳ್ಳಿಕ್ಕೆ ನನಗೆ ಸಾಧ್ಯ ಆಗ್ತಿರ್ಲಿಲ್ಲ. ಏತಕ್ಕೆ ಈ ಜಗತ್ತಿನಲ್ಲಿ ಬೇಕಾದಷ್ಟು ಜನ ಕುಳ್ಳರಿರ್ತಾರೆ, ಅವರ ಅವಯವಗಳೆಲ್ಲವೂ ಕೂಡ ವಕ್ರವಾಗಿರ್ತವೆ, ನೋಡಲಿಕ್ಕೆ ಅವರು ಅಸಹ್ಯಕರವಾಗಿರ್ತಾರೆ. ಆದರೆ ಅವರಲ್ಲೆಲ್ಲ ಎಲ್ಲವರಲ್ಲೂ ಕೂಡ ನೀನು ಅದ್ಭುತವಾದಂತಹ ಸ್ವರೂಪ ಉಳ್ಳವಳಾಗಿದ್ದೀವಿ. ಸಂತಿ ದುಸ್ಸಂಸ್ಥಿತಾ ಕುಬ್ಜಾ ವಕ್ರಾ ಪರಮದಾರುಣಾ. ಸಂತಿ ಜಗತ್ತಿನಲ್ಲಿದ್ದಾರೆ ಎಂಥವರು? ಪರಮದಾರುಣ, ಭಯಂಕರವಾದ ಸ್ವರೂಪ ಉಳ್ಳವರು. ವಕ್ರಾಹ, ದೈಹಿಕವಾಗಿ ವಕ್ರರಾದವರು, ಮಾನಸಿಕವಾಗಿ ವಕ್ರರಾದವರು. ತ್ವಂ ಪದ್ಮಮಿವ ವಾತೇನ ಸನ್ನತಾ ಪ್ರಿಯ ದರ್ಶನ. ಆದರೆ ನೀನು ಹಾಗಲ್ಲ, ನೀನು ಒಬ್ಬ ಕುಬ್ಜನೇ ಆದ್ರೂ ನಿನ್ನ ಸ್ವರೂಪ ಅವರ ಸ್ವರೂಪ ಎಲ್ಲರಿಗಿಂತಲೂ ಭಿನ್ನವಾದದ್ದು, ಅದ್ಭುತವಾದದ್ದು ನಿನ್ನ ಸ್ವರೂಪ. ಕಮಲ ಪುಷ್ಪದಂತೆ ಮನೋಹರವಾದಂತೆ ನಿನ್ನ ಬೆನ್ನು ಗಾಳಿಯ ಹೊಡೆತಕ್ಕೆ ಸಿಕ್ಕು ಸ್ವಲ್ಪ ಬಾಗಿದೆ ಅಷ್ಟೇ. ಗಾಳಿಯ ಹೊಡೆತಕ್ಕೆ ಸಿಕ್ಕು ಬಾಗಿದೆ ಕಮಲದಂತೆ ನಿನ್ನ ಬೆನ್ನಿಗೆ ಬಾಗಿದೆ ಅಷ್ಟೇ. ಆದರೂ ನೀನು ನೋಡ್ಲಿಕ್ಕೆ ಅದ್ಭುತ ಸುಂದರಿ. ತ್ವಂ ಪದ್ಮಮಿವ ವಾತೇನ ಸನ್ಯತಾ ಪ್ರಿಯದರ್ಶನ ಉರಸ್ತೆ ಅಗ್ನಿಷ್ಟಂ ವೈ ಯಾವತ್ ಸಂಧಂ ಸಮುನ್ನತಂ. ನಿನ್ನ ಸೌಂದರ್ಯ ಎಂಥದ್ದು, ಅದನ್ನು ನೋಡಬೇಕು ಅಂತ ಅನಿಸ್ತದೆ ನಾವು ಮೇಲಿನ ಮೇಲೆ ಅಂತ ಅವಳ ಅಂಗಾಂಗಗಳನ್ನೆಲ್ಲ ಇವಳು ವರ್ಣನೆ ಮಾಡಿದ್ಲು. ನಿನ್ನ ಮುಖ ಕಳಂಕರಹಿತವಾದಂತಹ ಚಂದ್ರನಿಗೆ ಸಮಾನವಾಗಿದೆ. ಅಧಶ್ಚಾಚೋದರಂ ಶಾಂತಂ ಸುನಾಭಮಿವ ಲಜ್ಜಿತಂ ಪರಿಪೂರ್ಣಂ ಚ ಜಘನಂ ಸುಪೀನೌ ಚ ಪಯೋಧರೌ ವಿಮಲೇಂದು ಸಮಂ ವಕ್ರಂ. ನಿನ್ನ ವಕ್ರ, ನಿನ್ನ ಮುಖ ವಿಮಲೇಂದು ಕಳಂಕರಹಿತವಾದಂತಹ ಚಂದ್ರನಿಗೆ ಸಮಾನವಾದದ್ದು. ಅಹೋ ರಾಜಸಿ ಮಂಥರೆ, ನಿನ್ನ ಕಾಂತಿಯನ್ನು ನಾನೇನು ಅದನ್ನು ವರ್ಣನೆ ಮಾಡಬೇಕು. ನೀನು ಸೊಂಟದಲ್ಲಿ ಒಡ್ಡಾಣವನ್ನು ಧರಿಸಿದ್ದೆ, ಗೆಜ್ಜೆಗಳನ್ನು ಧರಿಸಿದ್ದೆ, ನಿನ್ನ ಪಾದಗಳ ಕಾಂತಿ ಏನು. ನೀನು ನನ್ನ ಮುಂದೆ ಓಡಾಡ್ತಿದ್ರೆ ರಾಜಹಂಸವೇ ಓಡಾಡ್ತಂತ ಕಾಣಿಸ್ತದೆ. ಅಗ್ರತೋ ಮಮ ಗಚ್ಚಂತಿ ರಾಜಹಂಸಿಯು ರಾಜತೆ. ಆ ಕೈಗೆ ಬಹಳ ಸಂತೋಷ ಆಯ್ತು. ಆಸನ್ಯಾ ಶಂಬರೇ ಮಾಯಾ ಸಹಸ್ರ ಮಸುರಾಧಿಪೆ ಹೃದಯೇತೆ ನಿವಿಷ್ಟಾಸ್ತಾಹ ಭೂಯಶ್ಚ ಅನ್ಯಾಹ ಸಹಸ್ರಶಃ. ನಿನ್ನಲ್ಲಿ ಎಂತೆಂಥ ದುರ್ಬುದ್ಧಿಗಳಿವೆ, ಎಂತೆಂಥ ಮಾಯೆಗಳಿವೆ ಅಂದರೆ ದೇವತೆಗಳ ಶತ್ರುಗಳಾದಂಥ ರಾಕ್ಷಸರು ಮಾಯಾವಿಗಳು. ಆ ರಾಕ್ಷಸರಿಗೆ ಅಧಿಪತಿಯಾದಂತಹ ಶಂಬರಾಸುರ ಅವರಲ್ಲೇ ಹೆಚ್ಚು ಮಾಯಾವೆ. ಆ ಶಂಬರಾಸುರನಲ್ಲಿ ಯಾವ ಮಾಯೆಗಳಿತ್ತು ಅಂಥ ಮಾಯೆಗಳೆಲ್ಲ ನಿನ್ನಲ್ಲಿವೆ. ಇನ್ನು ಹೆಚ್ಚಿನ ಮಾಯೆಗಳು ನಿನ್ನಲ್ಲಿವೆ. ಭೂಯಶ್ಚ ಅನ್ಯಾಹ ಸಹಸ್ರಶಃ. ಇನ್ನು ಹೆಚ್ಚಿನ ಮಾಯಾವಿದ್ಯೆಗಳೆಲ್ಲ ನಿನ್ನ ಹೃದಯದಲ್ಲಿ ಹುದುಗಿವೆ. ತವೇವಂ ಸ್ಥಗು ಯದ್ದೀರ್ಘಂ ರಥಘೋಣಮಿವಾಯತಂ. ನಿನ್ನ ಈ ಗೂನು ಬೆನ್ನೇನಿದೆ ಇದು ವಿಸ್ತಾರವಾಗಿದೆ, ಉದ್ದವಾಗಿದೆ. ದುರ್ಬುದ್ಧಿಗಳೆಲ್ಲ, ಇಂಥ ಕೂಟ ನೀತಿಗಳೆಲ್ಲ ಅಲ್ಲೇ ಅಡಗಿಕೊಂಡಿವೆ. ಮತಯ ಕ್ಷತ್ರವಿದ್ದಾಶ್ಚ, ರಾಜನೀತಿಗಳು, ಕೂಟನೀತಿಗಳು, ಮಾಯಾ ಚ ಅತ್ರ ವಸಂತಿ, ಎಲ್ಲ ಇರೋದು ಮೆದುಳಿನಲ್ಲ, ಈ ಗೂನು ಬೆನ್ನಿನಲ್ಲೇ. ಅತ್ರ ತೇಹಂ ಪ್ರಮೋಕ್ಷಾಮಿ ಮಾಲಾಂ ಕುಬ್ಜೆ ಹಿರಣ್ಮಯಿನ್. ನಿನ್ನ ಕುತ್ತಿಗೆಗೋ, ನಿನ್ನ ಕಂಠಕ್ಕೋ, ನಿನ್ನ ಕೈಗೊಂದು ಉಂಗುರವೋ, ಇದು ಯಾವುದು ಆಭರಣ ಹಾಕಿದ್ರು ಅದೇನು ಬಹಳ ಉಪಯೋಗ ಆಗ್ಲಿಕ್ಕಿಲ್ಲ. ನಿನ್ನ ಗೂನು ಬೆನ್ನಿಗೆ ಒಂದು ನಾನು ಬಂಗಾರದ ಆಭರಣವನ್ನು ಹಾಕಿಸ್ತೇನೆ ಅಂದ್ರು ಕೈ. ನಿನ್ನ ಸಲಹೆಯಂತೆ ನಮ್ಮ ಎಲ್ಲ ಯೋಜನೆಗಳು ಕೈಗೂಡಿ ಸಿದ್ಧವಾಗಿರುವಂತಹ ಈ ಅಭಿಷೇಕ ಸಾಮಗ್ರಿಗಳಿಂದ ಭರತನಿಗೆ ಪಟ್ಟಾಭಿಷೇಕ ಆಗಿ ರಾಜನಿಗೆ ಪಟ್ಟಾಭಿಷೇಕ ಆಗಿಬಿಟ್ರೆ ಅದರಿಂದ ನಾನು ನಿನಗೆ ಇನ್ನೂ ಅನೇಕ ರೀತಿಯಾದಂತಹ ಉಡುಗೊರೆಗಳನ್ನು ಕೊಡಲಿದ್ದೇನೆ. ಲಬ್ಧಾರ್ಥ ಚ ಪ್ರತೀತಾ ಚ ಲೇಪಯಿಷ್ಯಾಮಿ ತೇ ಸ್ಥಗು. ಇನ್ನೂ ಏನು ಮಾಡೋಳಿದ್ದೇನೆ ಅಂತಂದ್ರೆ, ನಿನ್ನ ಗೂನು ಬೆನ್ನಿಗೆ ಬರೇ ಆಭರಣ ಅಷ್ಟೇ ಅಲ್ಲ, ಬಂಗಾರದ ರೇಖ ಹಾಕಿಸ್ತೇನೆ. ಗುಡಿಯ ಕಲಶಗಳಿಗೆ ಬಂಗಾರದ ಕವಚ ಹಾಕಿರ್ತಾರಲ್ಲ, ಅದಂತೂ ಬಂಗಾರದ ಕವಚ ಹಾಕ್ತೀನಿ ನಿಮ್ಮ ಬೆನ್ನಿಗೆ ಅಂದಳು ಆ ಕೈ. ಪರಿಧಾಯ ಶುಭೇ ವಸ್ತ್ರೆ ದೇವತೆಯವ ಚರಿಷ್ಯಸಿ. ಇಷ್ಟು ನಾನು ಮಾಡಿದಂತಹ ಅಲಂಕಾರಗಳನ್ನೆಲ್ಲ ನೀನು ಸ್ವೀಕಾರ ಮಾಡಿ
ಶುಭ್ರವಾದ ರೇಷ್ಮೆ ವಸ್ತ್ರಗಳನ್ನು ಧರಿಸಿಕೊಂಡು ದೇವತೆಯಂತೆ ನೀನು ನನ್ನ ಎದುರಿಗೆ ಸಂಚಾರ ಮಾಡಬೇಕು. ಈ ಎಲ್ಲ ಸೇವಕಿಯರು ನನ್ನ ಸೇವೆ ಮಾಡಿದಂತೆ ಇದು ಯಾವತ್ತೂ ಕೂಡ ಇನ್ನು ಮುಂದೆ ನಿನ್ನ ಸೇವೆಯನ್ನು ಮಾಡ್ತಾರೆ. ಮಂಥರೆ ತನ್ನನ್ನು ಪ್ರಶಂಸೆ ಮಾಡ್ತಿದ್ದಲ್ಲ ಕೈಕೈ, ಆ ಪ್ರಶಂಸೆ ಮಾಡ್ತಿದ್ದಂಥ ಕೈಕೈಗೆ ಮುಂದಿನಂತೆ ಮಾತು ಹೇಳಿಲ್ಲ. ಗತೋದಕ್ಕೆ ಸೇತು ಬಂಧ ನ ಕಲ್ಯಾಣಿ ವಿಧೀಯತೆ. ಸುಮ್ಮನೆ ಮಾತಾಡಬೇಡ, ನೀರೆಲ್ಲ ಹರಿದು ಹೋದ್ಮೇಲೆ ಅಲ್ಲಿ ಆಣೆಕಟ್ಟು ಕಟ್ಟಿದ್ರೆ ಅದರಿಂದ ಏನೂ ಉಪಯೋಗ ಆಗೋದಿಲ್ಲ. ಉತ್ತಿಷ್ಠ, ಕೂಡಲೇ ಎದ್ದೇಳು. ರಾಜಾನ ಮನುದರ್ಶಯ, ರಾಜನಿಗೆ ನಿನ್ನ ಶಕ್ತಿ ಏನು ಅಂತನ್ನೋದನ್ನು ತೋರಿಸು ಬೇಗನೆ. ಕೈಕೈ ಮಂಥರೆ ಇಬ್ಬರು ಕೂಡ ಆ ಕ್ರೋಧಾಗಾರವನ್ನು ಪ್ರವೇಶ ಮಾಡಿದರು. ಹಿಂದೊಮ್ಮೆ ಹೇಳಿದ್ನಲ್ಲ, ಕ್ರೋಧಾಗಾರ ಅಂತಂದ್ರೆ ಸಿಟ್ಟು ಬಂದಾಗ ಪ್ರವೇಶ ಮಾಡ್ಲಿಕ್ಕೆ ಒಂದು ಪ್ರತ್ಯೇಕವಾದಂಥ ಮನೆಯೇ ಇತ್ತು, ಅಥವಾ ಇದ್ದಂಥ ಅರಮನೆಯಲ್ಲೇ ಒಂದು ಯಾವುದೊಂದು ಮೂಲೆ ಅವ್ರು ಇದ್ದಂಥ ಕೋಣೆ, ಇದ್ದಂಥ ಅಂತಃಪುರ ಏನಿರ್ತದಲ್ಲ, ಆಯಾ ರಾಣಿಯರಿಗೆ ಪ್ರತ್ಯೇಕ ಅಂತಃಪುರ ಇರ್ತದಲ್ಲ, ಅಲ್ಲೇ ಒಂದು ಯಾವುದೋ ಕೊಳಕಾದಂಥ ಒಂದು ಮೂಲೆ ಅಂತ ಹೀಗನ್ನ ಅರ್ಥ ಮಾಡ್ಕೋಬಹುದು ಅಂತ ಕಾಣಿಸ್ತದೆ. ಅಲ್ಲಿ ಬಂದು ತನ್ನ ಮುತ್ತಿನ ಹಾರ, ಅಮೂಲ್ಯವಾದಂಥ ಆಭರಣಗಳು ಅದನ್ನೆಲ್ಲ ಅವಳು ಬಿಚ್ಚಿ ಹಾಕಿಲ್ಲ. ಚಿನ್ನದಂಥ ಮೈಬಣ್ಣ ಇದ್ದವಳು ಆ ಕೈಕೈ, ಅವಳು ನೆಲದ ಮೇಲೆ ಮಲ್ಕೊಂಡು. ರಾಜ ಇಲ್ಲಿ ಬಂದೂ ಕೂಡ ನನ್ನ ಇಷ್ಟಾರ್ಥಗಳನ್ನು ಒಂದು ವೇಳೆ ಈಡೇರಿಸದೇ ಇದ್ರೆ ನಾನು ಇಲ್ಲೇ ಪ್ರಾಣವನ್ನು ಬಿಟ್ಟು ಬಿಡ್ತೇನೆ. ಇಹವ ಮಾಂ ಮೃತಾಂ ಕುಬ್ಜೆ ನೃಪಾಯ ಆವೇದಯಿಷ್ಯತಿ. ನಾನು ಸತ್ಯ ಅಂತ ಸುದ್ದಿ ನೀನೇ ತಗೊಂಡೋಗಿ ರಾಜನಿಗೆ ಹೇಳಬೇಕಾಗ್ತದೆ. ರಾಜ ನನಗೆ ವರಗಳನ್ನು ಕೊಡ್ಲಿಕ್ಕೆ ಒಪ್ಪಿ ರಾಮನನ್ನ ಅರಣ್ಯಕ್ಕೆ ಕಳಿಸಿದ ಅಂತಂದ್ರೆ ಅದಾದ್ಮೇಲೆ ನನಗೆ ಬೇರೆ ಏನೂ ಬೇಕಾಗಿಲ್ಲ, ಯಾವ ಭೋಜನವೂ ಬೇಕಾಗಿಲ್ಲ, ಯಾವ ಬಂಗಾರವೂ ಬೇಕಾಗಿಲ್ಲ, ಮುತ್ತು ರತ್ನ ಅವು ಕೂಡ ಬೇಕಾಗಿಲ್ಲ. ನನಗೆ ಭರತನ ಪಟ್ಟಾಭಿಷೇಕ ಆದ್ರೆ ಸಾಕು. ಆಗ ಮಂಥರೆ ಮತ್ತೆ ಹೇಳಿದ್ರು, ರಾಮ ಏನಾದರೂ ಈ ರಾಜ್ಯವನ್ನು ಪಡ್ಕೊಂಡ್ಬಿಟ್ರೆ ನೀನು ನಿನ್ನ ಮಗನ ಸಮೇತವಾಗಿ, ನಮ್ಮೆಲ್ಲರ ಸಮೇತವಾಗಿ ರಾಮನ ದಾಸಿ ಆಗ್ತಿ, ಕೌಸಲ್ಯ ದಾಸಿ ಆಗ್ತಿ. ಹಾಗಾಗಿ ನಾನು ಹೇಳಿದ್ದನ್ನೆಲ್ಲ ಮತ್ತೊಮ್ಮೆ ನೆನಪಿಟ್ಕೋ, ಸಂಪೂರ್ಣವಾಗಿ ಪ್ರಯತ್ನ ಮಾಡು, ಹೆದರಬೇಡ. ಹೀಗೆ ಆ ಮಂಥರೆ ತನ್ನ ಚುಚ್ಚು ಮಾತುಗಳಿಂದ ಪ್ರತಿಯೊಂದು ಕ್ಷಣಕ್ಕೂ ಕೂಡ ಆ ಕೈಕೈಯ ಮನಸ್ಸನ್ನು ಇರಿತಾ ಇದ್ಲು. ಮತ್ತೆ ಆ ಕೈಕೈ ಎಚ್ಚೆತ್ಕೊಂಡು ಆ ಮಂಥರೆಯನ್ನು ಪ್ರಶಂಸೆ ಮಾಡಿದ್ಲು. ನೀನು ಹೇಳಿದಂತೆ ಎಲ್ಲ ಮಾಡ್ತೇನೆ ನಾನು, ಯಾವುದೇ ರೀತಿಯಾಗಿ ನನ್ನ ನಿಶ್ಚಯದಲ್ಲಿ ನಿನಗೆ ಸಂಶಯ ಬೇಡ. ರಾಮನ ವನವಾಸ ಅಥವಾ ನನ್ನ ಮರಣ, ಇವೆರಡರಲ್ಲಿ ಒಂದು ಆಗಲೇಬೇಕು ಇವತ್ತು. ಇವೆರಡೇ ನನಗೆ ಎದುರಿಗಿರುವಂಥ ಗುರಿಗಳು. ರಾಮ ಅರಣ್ಯಕ್ಕೆ ಹೋಗದೇ ಇದ್ರೆ ನಾನು ಮಲಗಲಿಕ್ಕೆ ಹಾಸಿಗೆಯನ್ನು ಹಾಕೊಳ್ಳೋದಿಲ್ಲ, ಹೂವಿನ ಹಾರಗಳನ್ನು ಹಾಕೊಳ್ಳೋದಿಲ್ಲ, ಗಂಧಾದಿಗಳನ್ನು ಮೈಗೆ ಹಚ್ಕೊಳ್ಳೋದಿಲ್ಲ, ಕಣ್ಣಿಗೆ ಕಾಡಿಗೆ ಹಚ್ಕೊಳ್ಳೋದಿಲ್ಲ, ಊಟ ಮಾಡೋದಿಲ್ಲ, ಏನೂ ಬೇಡ ನನಗೆ. ಕೈಕೈ ಹೀಗೆ ಹೇಳಿ ಆಭರಣಗಳೆಲ್ಲ ಬಿಚ್ಚಿಟ್ಟು ಹೇಗೆ ಕಾಣಿಸ್ತಿದ್ಲು ಅಂತಂದ್ರೆ ಕಿನ್ನರಿ ಅಂತ ಕಾಣಿಸ್ತಾ ಇದ್ಲು. ಕಿನ್ನರಿಯರು ಅಂದ್ರೆ ಆಕಾಶದಲ್ಲಿ ಸ್ವರ್ಗದಲ್ಲಿ ಸಂಚಾರ ಮಾಡುವಂತಹ ಸ್ತ್ರೀಯರು. ದೇವತೆಗಳಲ್ಲೇ ಸ್ವಲ್ಪ ವಿಶಿಷ್ಟವಾದಂತಹ ರೂಪ ಅದು. ಅವಳಂತೆ ಕಾಣಿಸ್ತಾ ಇದ್ಲು ಆ ಕಿನ್ನರಿ ಅಂತ, ಆಕಾಶದಿಂದ ಕೆಳಗೆ ಉದುರಿ ಬಿದ್ದಂತ ಕಿನ್ನರಿ ಅಂತ ಅವಳು ಕಾಣಿಸ್ತಾ ಇದ್ಲು. ಅಸಂವೃತ ಮಾಸ್ತರಣೇನ ಮೇದಿನೀಂ ತದಾ ಅತಿಶಿಷ್ಯೆ ಪತಿತೇವ ಕಿನ್ನರಿ. ಸ್ವರ್ಗದಲ್ಲಿ ಆಕಾಶದಲ್ಲಿ ಸಂಚಾರ ಮಾಡಬೇಕಾದಂತಹ ಕಿನ್ನರಿ ದುರ್ದೈವವಶಾತ್ ನೆಲಕ್ಕೆ ಬಂದು ಬಿದ್ದರೆ ಹೇಗೆ ಕಾಣ್ತಾಳೋ ಹಾಗೆ ಈ ಕೈ ಕಾಣ್ತಿದ್ಲು. ಆಭರಣಗಳನ್ನು ಕಳಿಸಿದ್ದಷ್ಟೇ ಅಲ್ಲ, ಅಮೂಲ್ಯವಾದಂತಹ ಸೀರೆಯನ್ನು ಕೂಡ ಕಳಿಸಿ ಮಲಿನವಾದಂತಹ ವಸ್ತುವನ್ನು ಉಟ್ಕೊಂಡು ಅವಳಲ್ಲಿ ಮಲ್ಕೊಂಡು. ಅದಕ್ಕೊಂದು ಮತ್ತೊಂದು ಉದಾಹರಣೆ ಕೊಡ್ತಾರೆ ಕವಿಗಳು. ಉದೀರ್ಣ ಸಂಭ್ರಂಭ ತಮೋವೃತಾನನ ತಥಾ ಅವಮುಕ್ತ ಉತ್ತಮ ಮಾಲ್ಯಭೂಷಣ ನರೇಂದ್ರ ಪತ್ನಿ ವಿಮಲಾ ಬಭೂವಸ ತಮೋವೃತ ದೇವರಿವ ಮಗ್ನತಾರಕ. ಕತ್ತಲೆಯಿಂದ ಕೂಡಿದಂತ ಆಕಾಶದಂತೆ ಅವಳು ಕಾಣಿಸ್ತಾ ಇದ್ದು. ಜೌಹು ಅಂದ್ರೆ ಆಕಾಶ, ಕತ್ತಲೆಯಿಂದ ಕೂಡಿದ ಆಕಾಶ. ಕತ್ತಲೆಯಿಂದ ಕೂಡಿದ ಆಕಾಶ ಅಂದ್ರೆ ಚಂದ್ರನೂ ಇಲ್ಲ, ನಕ್ಷತ್ರಗಳು ಕೂಡ ಇಲ್ಲ, ಮಗ್ನ ತಾರಕ. ಯಾವುದಾದ್ರೂ ಕಾರಣದಿಂದಾಗಿ, ಮೋಡಗಳ ಕಾರಣದಿಂದಾಗಿ ನಕ್ಷತ್ರಗಳು ಕಾಣಿಸ್ತಿಲ್ಲ, ಚಂದ್ರನೂ ಕಾಣ್ತಿಲ್ಲ. ಹೀಗೆ ಸಂಪೂರ್ಣ ಅಂಧಕಾರಮಯವಾದಂತಹ ಆಕಾಶದಂತೆ ಕೈ ಕಾಣ್ತಿದ್ಲು. ಅಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ
9ನೇ ಸರ್ಕ ಸಮಾಪ್ತ ಆಗಿದೆ. ಹತ್ತನೇ ಸರ್ಗದಲ್ಲಿ ಈ ಮುಂದಿನಂತ ವರ್ಣನೆ ಇದೆ. ವಿದರ್ಶಿತ ಯದಾ ದೇವಿ ಕುಬ್ಜಯ ಪಾಪಯ ಭೃಶಂ ತದಾ ಶ್ವೇತೆ ಸ್ಮ ಸಾ ಭೂಮೌ ದಿಗ್ಧ ವಿದ್ಧೇವ ಕಿನ್ನರಿ. ಆಕಾಶದಿಂದ ಕೆಳಗೆ ಉದುರಿ ಬಿದ್ದಂಥ ಕಿನ್ನರಿ ಅಂತ ಕಾಣ್ತಿದ್ಲು ಅಂತಿದೆಲ್ಲ. ಇಲ್ಲಿ ಮತ್ತೊಂದು ಉದಾಹರಣೆ ಇದೆ ವಾಲ್ಮೀಕಿಗಳು, ಮತ್ತೊಂದು ಉಪಮಾಲಂಕಾರ. ಅದೇನೆಂದ್ರೆ, ವಿಷ ಸವರಿದಂಥ ಬಾಣದ ಏಟು ತಿಂದಂಥ ಕಿನ್ನರಿ ಅಂತೆ. ಆಕಾಶದಲ್ಲಿ ಸಂಚಾರ ಮಾಡ್ತಿದ್ದಂಥ ಕಿನ್ನರಿಗೆ ಯಾರೋ ಒಬ್ರು ವಿಷ ಸವರಿದಂಥ ಬಾಣ ಹೊಡೆದಿದ್ದಾರೆ, ಅವಳು ಕೆಳಗೆ ಬಿದ್ದಾಗ ಹೇಗೆ ಕಾಣ್ತಾಳೋ ಹಾಗೆ ಕೈ ಕಾಣಿಸಿದ್ಲು. ಮತ್ತೊಮ್ಮೆ ಮಂತ್ರಿಗೆ ಹೇಳಿಲ್ಲ ಕೈ ನಾನು ಏನು ಮಾಡಬೇಕಾಗಿದ್ದೇನೆ, ಏನು ಮಾಡ್ತೀನಿ ಅಂತಂದನ್ನೆಲ್ಲ. ಈ ನಡುವೆ ಅವಳು ಸಂಶಯವೂ ಬಂತು ಸ್ವಲ್ಪ. ಯಾಕಂದ್ರೆ ಅವಳು ಹೃದಯವು ಸ್ವಚ್ಛವಾಗಿತ್ತಲ್ಲ, ಮೂಲತಃ ಕೆಟ್ಟವಳೇನಲ್ಲ. ಹಾಗಾಗಿ ನಾನು ಮಾಡ್ತಾ ಇರೋ ಕೆಲಸ ಕೆಟ್ಟ ಕೆಲಸವೋ ಒಳ್ಳೆ ಕೆಲಸವೋ ಅಂತ ಸ್ವಲ್ಪ ಸಂದೇಹನೂ ಬಂತು ಅವಳಿಗೆ. ಆದ್ರೂ ಸ್ವಲ್ಪ ಎಲ್ಲ ಆಲೋಚನೆ ಮಾಡಿ ಮಂತ್ರಿ ಸೂಚನೆ ಮಾಡಿದಂಥ ಮಾರ್ಗ ಏನಿದೆ ಅದೇ ತನಗೂ ತನ್ನ ಮಗನಿಗೂ ಸುಖಕರವಾದದ್ದು ಅಂತ ಅವಳಿಗೆ ದೃಢವಾದ ನಿರ್ಧಾರ ಆಯಿತು. ಮಂತ್ರಿಗೆ ತನ್ನ ಗೆಳತಿಯಾದಂಥ ಕೈ ಈ ದೃಢವಾದ ನಿರ್ಧಾರವನ್ನು ತಗೊಂಡಿದ್ದನ್ನು ನೋಡಿ ಪರಮಾನಂದ ಆಯಿತು. ಅವಳು ಸಂತುಷ್ಟಳಾಗಿ ಅಲ್ಲಿಂದ ಹೊರಟಳು. ಸಮ್ಯಕೃತ್ವಾದಿ ನಿಶ್ಚಯಂ ಅಂತ ಹೇಳ್ತಾರೆ ವಾಲ್ಮೀಕಿಗಳು. ಸೂಕ್ಷ್ಮವಾದಂಥ ಮೃದುವಾದಂಥ ರಾಮನ ಬಗ್ಗೆ ಸ್ವಾಭಾವಿಕವಾದಂಥ ಪ್ರೀತಿ ಇತ್ತು ಕೈಗೂ. ಅಂಥ ಪ್ರೀತಿ ಇದ್ದಂತಹ ಮೃದುವಾದ ಮನಸ್ಸನ್ನ ಕಲ್ಲಿನಂತೆ ಅವಳು ಕಠೋರವಾಗಿ ಮಾಡಿಕೊಂಡ್ಳು. ಏನ್ ಮಾಡಿದ್ಲು ಅಂದ್ರೆ ಕೋಪ ಮಾಡಿಕೊಂಡಳು. ಕ್ರೋಧಾಗಾರೇಚ ಪತಿತ ಸಾಭಭೌ ಮಲಿನಾಂಬರ ಏಕವೇಣೀಂ ದೃಢಂಬತ್ವ ಗತಸತ್ವೇವ ಕಿನ್ನರಿ. ಹುಬ್ಬು ಗಂಟಿಕೊಂಡು ನೆಲದ ಮೇಲೆ ತಲೆ ಕೆದರಿಕೊಂಡು ಮಲಗಿದ್ಲು. ಆ ಆಭರಣಗಳನ್ನು ಒಂದೇ ಕಡೆ ತೆಗೆದಿರಲಿಲ್ಲ, ಅವಳನ್ನ ಸುತ್ತಮುತ್ತಲ ಚೆಲ್ಲಾಪಿಲ್ಲಿ ಆಗುವಂತೆ ಮಾಡಿದ್ಲು. ಈ ಕಡೆ ಆ ದಶರಥ ರಾಮನ ಪಟ್ಟಾಭಿಷೇಕಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನೆಲ್ಲ ಸಿದ್ಧಪಡಿಸಿರಿ ಅಂತ ಮಂತ್ರಿಗಳಿಗೆ, ಪುರೋಹಿತರಿಗೆ, ಗುರುಗಳಿಗೆಲ್ಲರಿಗೂ ಹೇಳಿ ಆ ಪುರೋಹಿತರಾದಂತಹ ವಸಿಷ್ಠರ ಸಮ್ಮತಿಯನ್ನು ಪಡೆದುಕೊಂಡು ಅಂತಃಪುರದೊಳಗೆ ಪ್ರವೇಶ ಮಾಡಿದ. ರಾಮನ ಪಟ್ಟಾಭಿಷೇಕ ಇವತ್ತು ತಾನು ನಿಶ್ಚಿತ ಆಗಿದೆ, ಆದ್ರಿಂದ ಕೈಗೆ ಇನ್ನೂ ಈ ವಿಷಯ ತಿಳಿಸ್ಲಿಕ್ಕೆ ಆಗಿಲ್ಲಲ್ಲ. ಕೈ ನನಗೆ ಎಲ್ಲಾ ರಾಣಿಯರಲ್ಲೂ ಪ್ರಿಯರಾದವಳು, ಅವಳಿಗೆ ಈ ವಿಷಯ ತಿಳಿಸಲೇಬೇಕು ನಾನು ಅಂತ ಆಲೋಚನೆ ಮಾಡಿದ. ಅವನು ಕೈ ಅಂತಃಪುರಕ್ಕೆ ಪ್ರವೇಶ ಮಾಡಿದ. ಹೇಗೆ ಪ್ರವೇಶ ಮಾಡಿದ ಅಂತಂದ್ರೆ, ಪಾಂಡುರಾಭ್ಯಂ ವಿವಾಕಾಶಂ ರಾಹುಯುಕ್ತಂ ನಿಶಾಕರ. ಅದಕ್ಕೊಂದು ಅದ್ಭುತವಾದ ಉಪಮಾಲಂಕಾರ ಕವಿಗಳು ಹೇಳ್ತಾರೆ. ಚಂದ್ರ ಆಕಾಶದಲ್ಲಿ ಉದಯಿಸ್ತಾನೆ. ಯಾವತ್ತಿನ ದಿವಸ ಅಂದ್ರೆ ಹುಣ್ಣಿಮೆ ದಿವಸ. ಅದೆಂಥ ಹುಣ್ಣಿಮೆ ದಿವಸ ಅಂದ್ರೆ ತನಗೆ ಗ್ರಹಣ ಇರುವಂಥ ಹುಣ್ಣಿಮೆ ದಿವಸ. ಬೇರೆ ಹುಣ್ಣಿಮೆ ದಿವಸ ಚಂದ್ರ ಉದಯಿಸಿದರೆ ಅವನನ್ನು ನೋಡಿ ಆತನ ಪೂರ್ಣವಂತ ಕಾಂತಿಯನ್ನು ನೋಡಿ ಜನ ಎಲ್ಲ ಸಂತೋಷ ಪಡ್ತಾರೆ. ಗ್ರಹಣ ಇರುವಂಥ ಹುಣ್ಣಿಮೆ ದಿವಸ ಚಂದ್ರ ಆಕಾಶಕ್ಕೆ ಬಂದ್ರೂ ಕೂಡ ಕೂಡಲೇ ರಾಹು ಕೇತುವ ಆತನನ್ನು ಹಿಡಿದು ಸೆಳೆಕೊಂಡು ಗ್ರಹಣ ಮಾಡಿಬಿಡ್ತಾರೆ. ಅದು ಚಂದ್ರನಿಗೆ ಅದೊಂದು ಸಂಕಟವೇ. ಆ ಸಂಕಟ ಆಗ್ತದೆ ಅಂತ ಗೊತ್ತಿಲ್ಲದೆಯೋ ಗೊತ್ತಿದ್ದೋ ಅಮಾಯಕನಾಗಿ ಚಂದ್ರ ಆಕಾಶಕ್ಕೆ ಪ್ರವೇಶ ಮಾಡುವಂತೆ ಈತ ಅಂತಃಪುರಕ್ಕೆ ಪ್ರವೇಶ ಮಾಡಿದ. ಈ ರಾಜ ಅಂತಃಪುರಕ್ಕೆ ಪ್ರವೇಶ ಮಾಡಿದ. ಅಂತಃಪುರವೇ ಆಕಾಶ ಇದ್ದಂತೆ. ಅಲ್ಲಿ ಮಲಗಿದ್ದಂತಹ ಮಂತ್ರಿ ಕೈ ಏನಿತ್ತು ಅವಳೇ ರಾಹುಗ್ರಹದಂತೆ. ರಾಹುವಿನ ಗ್ರಹಣಕ್ಕೆ ಆಹುತಿಯಾಗುವ ಸಲುವಾಗಿಯೇ ಪ್ರವೇಶ ಮಾಡಿದಂತೆ. ಅಂತಃಪುರ ಹೇಗಿತ್ತು ಅಂದ್ರೆ, ಅಂತಃಪುರದ ಹೊರಗಿನ ಅಂಗಣ ನಾನಾ ಥರದ ಗಿಣಿಗಳು, ನವಿಲುಗಳಿಂದ ಅಲಂಕೃತವಾಗಿತ್ತು. ಕೃತಕವಾದ ಸರೋವರಗಳಿದ್ದವು, ಕ್ರೌಂಚ ಪಕ್ಷಿಗಳಿದ್ದವು, ನಾನಾ ರೀತಿಯಾದಂತಹ ವಾದ್ಯಗಳಲ್ಲಿ ಮೊಳಗ್ತಾ ಇದ್ದವು. ಚತುರ್ವಾದ್ಯಗಳು ಅಂತಿದೆ. ಚತುರ್ವಾದ್ಯಗಳು ಅಂತಂದ್ರೆ ಇನ್ನೊಮ್ಮೆ ಹೇಳಿದ್ದೆ, ತಂತಿ ವಾದ್ಯಗಳು ಕೆಲವು, ತಂತಿ ವೀಣೆ ಮೊದಲಾದಂತಹ ತಂತಿಗಳಿಂದ ಮೀಟಬೇಕಾದ ವಾದ್ಯಗಳು. ಆನಂದ ವಾದ್ಯ ಅಂದ್ರೆ ನುಡಿಸಬೇಕಾದ, ಕೈಗಳಿಂದ ತಟ್ಟಿ ನುಡಿಸಬೇಕಾದಂತಹ ಮೃದಂಗ ಮೊದಲಾದವುಗಳು. ಸುಶಿರವಾದ್ಯ ಅಂತಂದ್ರೆ ಈ ಕೊಳಲು ಮೊದಲಾದಂಥವುಗಳು, ತೂತಿರುವಂಥವು, ಅದರೊಳಗೆ ಗಾಳಿಯನ್ನು ಸಂಚಾರ ಮಾಡಿ ನುಡಿಸಬೇಕಾದಂಥವು. ನಾಲ್ಕನೇದಾದಂದ್ರೆ ಘನವಾದ್ಯ, ಕಂಚು ಹಿತ್ತಾಳೆಗಳನ್ನು ತಯಾರು ಮಾಡಿದಂತಹ ಜಾಗಟೆ, ತಾಳ ಮೊದಲಾದವುಗಳಿಗೆ ಘನವಾದ್ಯ ಅಂತ ಕರೀತಾರೆ. ಇವು ನಾಲ್ಕು ರೀತಿಯಾದಂತಹ ಪ್ರಾಚೀನ ವಾದ್ಯಗಳು ನಮ್ಮಲ್ಲಿ. ಆನಂದ ವಾದ್ಯಗಳೇನಿದೆ, ತಟ್ಟಿ ನುಡಿಸಬೇಕಾದಂಥ ವಾದ್ಯಗಳು, ಅದರಲ್ಲಿ ಮೃದಂಗವೇ ಪ್ರಾಚೀನವಾದದ್ದು.
ಮಹಾಭಾರತ ರಾಮಾಯಣದಲ್ಲಿ ಎಲ್ಲ ಕಡೆನೂ ಕೂಡ ಆ ಮೃದಂಗದ ಬಗ್ಗೆ ನೋಡ್ತೇವೆ. ತಬಲಾದ ಬಗ್ಗೆ ಅಲ್ಲೆಲ್ಲಿ ವರ್ಣನೆ ಇಲ್ಲ. ತಬಲಾ ಈಗೊಂದು 1000 ಅಥವಾ 700 ವರ್ಷದ ಹಿಂದೆ ಮೊಘಲ್ ಕಾಲದಲ್ಲಿ ಅಮೀರ್ ಖುಸ್ರೋ ಅನ್ನೋನು ಮೃದಂಗವೊಮ್ಮೆ ಆಕಸ್ಮಿಕವಾಗಿ ತನ್ನ ಎದುರಿಗಿದ್ದ ಮೃದಂಗ ಸೀಳಿದಾಗ ಆ ಮೃದಂಗಗಳನ್ನು 2 ಪಕ್ಕದಲ್ಲಿಟ್ಟು ಅದನ್ನು ನುಡಿಸಿ ಅದನ್ನು ತಬಲಾ ರೂಪಕ್ಕೆ ತಂದ. ಆಕಸ್ಮಿಕವಾಗಿ ಹೊಡಿತು ಅಥವಾ ತಾನೇ ಒಂದು ಪರಿಷ್ಕಾರ ಮಾಡಬೇಕು, ಆವಿಷ್ಕಾರ ಮಾಡಬೇಕು ಅಂತ ಮಾಡಿದ್ನು. ಮಹಾಭಾರತ ರಾಮಾಯಣ ಹರಿವಂಶಾದಿಗಳಿಗೆ ಎಲ್ಲ ಕಡೆನೂ ಅರ್ಜುನ ಮೊದಲಾದವು ಕೂಡ ನುಡಿಸಿದ್ದು ಆ ಮೃದಂಗವನ್ನೇ. ಮೃದಂಗವೇ ಪ್ರಾಚೀನ ವಾದ್ಯ ನಮ್ಮಲ್ಲಿ. ಇವು ನಂತರ ಬಂದಿದ್ದ ವಾದ್ಯಗಳು ಇವೆಲ್ಲ. ವೀಣೆ, ಮೃದಂಗ ಇವು ಪ್ರಾಚೀನ ವಾದ್ಯಗಳು. ವೀಣೆಯ ಆವಿಷ್ಕಾರಗಳೇ ಮುಂದೆ ಸಂತೂರ್, ಸಿತಾರ್ ಇಂಥವೆಲ್ಲ. ತಬಲಾದ ಆವಿಷ್ಕಾರಗಳು ಮುಂದೆ, ಮೃದಂಗದ ಆವಿಷ್ಕಾರಗಳು ಮುಂದೆ ನಾನಾ ರೀತಿಯಾದಂಥ ರೂಪವನ್ನು ಪಡೆದುಕೊಂಡವು. ಇವು ಚತುರ್ವಿಧ ವಾದ್ಯಗಳು. ಅಲ್ಲಿ ಇನ್ನೊಂದು ಸ್ವಾರಸ್ಯ ಏನಂದ್ರೆ, ಮಂಚರಿ ಅರಮನೆಯಲ್ಲಿ ಆ ಗೂನು ಬೆನ್ನಿದ್ದವರು ಕುಳ್ಳಿಯರಾದವರು ಅವಳೊಬ್ಬಳೇ ಇರಲಿಲ್ಲ, ಮಂತ್ರಿ ಒಬ್ಬಳೇ ಇರಲಿಲ್ಲ, ಅಂಥವ್ರು ಹೆಚ್ಚು ಜನ ಇದ್ರು ಅಂತ ಹೇಳ್ತದೆ ಈ ವಾಲ್ಮೀಕಿ ರಾಮಾಯಣ. ದಾಂತ ರಾಜತ ಸುವರ್ಣೈ ಸಂವೃತಂ ಪರಮಾಸನೈ ವಿವಿಧೈ ಅನ್ನಪಾನೈಶ್ಚ ಭಕ್ಷೈಶ್ಚ ಬಹುವೀರಪಿ ಕುಬ್ಜ ವಾಮನಿಕಾಯುತಂ. ಅವಳ ಅರಮನೆ ಹೇಗಿತ್ತಂದ್ರೆ ಅವಳೊಬ್ಬಳೇ ಅಲ್ಲ, ಮಂತ್ರಿ ಒಬ್ಬಳೇ ಅಲ್ಲ, ಕುಬ್ಜೆಯರು ಮತ್ತು ವಾಮನಿಯರು ಅಂದ್ರೆ ಕುಳ್ಳಿಯರು, ಇಂಥವು 100 ಜನ ಇದ್ರಲ್ಲಿ. ಅಂಥದ್ದೊಂದು ಪಡೆಯೇ ಇತ್ತಲ್ಲಿ. ಆ ಕೈಕೈಯ ಅರಮನೆಗೆ ಬಂಗಾರದ, ಬೆಳ್ಳಿಯ, ಆಮೇಲೆ ದಂತದ ಬಾಗಿಲುಗಳಿದ್ದವು, ನಾನಾ ರೀತಿಯಾದಂತಹ ವೃಕ್ಷಗಳಲ್ಲಿದ್ದವು. ಒಂದು ಸ್ವರ್ಗದಂತೆ ಆಗಿತ್ತು. ಅಂತ ಅಂತಃಪುರವನ್ನು ದಶರಥ ಪ್ರವೇಶ ಮಾಡಿದ. ಅಲ್ಲಿ ನೋಡಿದ ಹಂಸ ಸೂಲಿಕಾ ತಲ್ಪದಲ್ಲಿ ತನ್ನ ಪ್ರೇಯಸಿಯ ಅಂತ ಕೈ ಕಾಣಲಿಲ್ಲ. ಎಂಥ ವ್ಯಂಗ್ಯ ಅಂದ್ರೆ ಅವನ ಪರಿಸ್ಥಿತಿ ಹೇಗಿತ್ತು ರಾಜಂದು. ಸ ಕಾಮಬಲ ಸಂಯುಕ್ತ. ರಾಜನ ಪರಿಸ್ಥಿತಿ, ಆತ ಕೈ ಜೊತೆಗೆ ಏಕಾಂತವನ್ನು ಬಯಸಿದ್ದ ಆ ಸಂದರ್ಭದಲ್ಲಿ. ಅಂತಹ ಸಂದರ್ಭದಲ್ಲಿ ದುರ್ಬಲ ಆಗಿ, ಮನಸ್ಸು ಶರೀರ ಎರಡು ದುರ್ಬಲ ಆಗಿ ಕೈಕೆ ಹೇಳಿದ್ನು ಒಪ್ಪು ಬಿಟ್ಟ. ಸ ಕಾಮಬಲ ಸಂಯುಕ್ತ ರಕ್ತ್ಯರ್ಥಂ ಮನುಜಾತಿಕ ಅಪಶ್ಯನ್ ದಯಿತಾಂ ಭಾರ್ಯಾಂ ಸಪೃಚ್ಛ ವಿಷಸಾದಚ. ಅಲ್ಲಿದ್ದಂಥ ಸೇವಕಿಯನ್ನು ನೋಡಿದ. ಆ ಸೇವಕಿ ಏನು ಹೇಳಲಿಲ್ಲ. ಹಿಂದೆ ಎಂದೂ ದಶರಥನಿಗಿಂತ ಅನುಭವವೇ ಆಗಿರಲಿಲ್ಲ. ತಾನು ಬಂದಾಗ ಕೂಡಲೇ ಕೈ ಅವನನ್ನು ಎದುರುಗೊಳ್ತಿದ್ಲು, ಅವನಿಗೆ ಸ್ವಾಗತ ಮಾಡ್ತಿದ್ಲು, ಅವನಿಗೆ ಸತ್ಕಾರ ಮಾಡ್ತಿದ್ಲು. ಪ್ರತಿಹಾರಿಯನ್ನು ಕೇಳಿದ. ಆಗ ಪ್ರತಿಹಾರಿ ಭಯದಿಂದ ಕ್ರೋಧಾಕಾರದಲ್ಲಿದ್ದಾಳೆ. ದೇವದೇವಿ ಭೃಶಂ ಕ್ರುದ್ಧ ಕ್ರೋಧಾಕಾರಂ ಅಭಿದ್ರುತ. ಮಹಾರಾಜನೇ, ಕೈಕೈ ದೇವಿ ಸಿಟ್ಟಿನ ಮನೆಯನ್ನು ಪ್ರವೇಶ ಮಾಡಿದ್ದಾಳೆ. ರಾಜನ ಮನಸ್ಸು ಭಯಂಕರವಾಗಿ ನೊಂದಿತು. ಆತನ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮನಸ್ಸು ಎಲ್ಲ ವ್ಯಾಕುಲವಾಗಿ ನಡುಗಲಿಕ್ಕೆ ಪ್ರಾರಂಭ ಆಯಿತು. ಧಾವಿಸಿದ ಆ ಕ್ರೋಧಾಗಾರಕ್ಕೆ. ಮಲಗಿದ್ದಂತಹ ಪ್ರೇಯಸಿಯನ್ನು ನೋಡಿದ. ಅವಳನ್ನ ನೆಲದ ಮಲ್ಕೊಂಡದನ್ನು ನೋಡಿ ಸಹಿಸಲಿಕ್ಕೆ ಆಗಲಿಲ್ಲ ಅವನಿಗೆ. ದುಃಖದಿಂದ ಬೆಂದು ಹೋಗ್ತಿದ್ದಾನೇನೋ ಅನ್ನುವಂತೆ ಕಾಣಿಸಿದ. ನಿಷ್ಕಳಂಕನಾಗಿದ್ದ, ಮುದುಕನಾಗಿದ್ದ ಅವನು. ಅವನ ಪರಿಸ್ಥಿತಿ ಹೇಗಿತ್ತು, ಅವಳ ಪರಿಸ್ಥಿತಿ ಹೇಗಿತ್ತು, ದಶರಥನ ಪರಿಸ್ಥಿತಿ ಹೇಗೆ ಮತ್ತು ಆ ಕೈಕೈಯ ಪರಿಸ್ಥಿತಿ ಹೇಗೆ. ಸ ವೃದ್ಧ ತರುಣೀಂ ಭಾರ್ಯಾಂ ಪ್ರಾಣೇಭ್ಯೋಪಿ ಗರೀಯಸೀಂ. ಅವನು ವೃದ್ಧ, ಅವಳು ತರುಣಿ. ಪ್ರಾಣೇಭ್ಯೋಪಿ ಗರೀಯಸಿ, ಪ್ರಾಣಕ್ಕಿಂತಲೂ ಅತ್ಯಂತ ಪ್ರೀತಿ ಪಾತ್ರಳಾಗಿದ್ಲು ಆ ಕೈಕೈ ಅವನಿಗೆ. ಯಥಾಮಿವ ವಿನಿಷ್ಕೃತಾಂ. 4 ಹೋಲಿಕೆಗಳು. ಕತ್ತರಿಸಿ ಕಿತ್ತೊಗೆದ ಬಳ್ಳಿಯಂತೆ, ಪತಿತಾಂ ದೇವತಾಮಿವ, ಆಕಾಶದಿಂದ ಕೆಳಗೆ ಬಿದ್ದಂತಹ ದೇವತೆಯಂತೆ, ಕಿನ್ನರಿಮಿವ ನಿರ್ಧೂತಾಂ, ಹೊಡೆದು ಈ ಏಟಿನ ಪ್ರಹಾರವನ್ನು ತಾಳದೆ ಬಿದ್ದಂಥ ಕಿನ್ನರಿಯಂತೆ, ಚಿತಾಂ ಅಪ್ಸರ ಸಂಹಿತ, ಆಕಾಶದಿಂದ ಕೆಳಗೆ ಬಿದ್ದಂತಹ ಅಪ್ಸರೆಯಂತೆ, ಮಾಲಾಮಿವ ಪರಿಭೃಷ್ಟಾಂ, ಸ್ವಲ್ಪ ಹೊತ್ತು ನಿಮ್ಮ ಕೊಳ್ಳಲ್ಲಿ ನೀವು ಮಾಲೆ ಹಾಕೊಂಡು ಬೇಡ ಅಂತ ಅದನ್ನು ತೆಗೆದು ಬಿಸಾಕಿದಂತೆ, ಹರಿಣೀಮಿವ ಸಂಯತಾಂ, ಕಟ್ಟಿ ಹಾಕಿದ ಜಿಂಕೆಯಂತೆ, ಕರೇಣುಮಿವ ದಿಗ್ಧೇನ ವಿದ್ಧಾಂ ಮೃಗಯುನಾವನೆ, ಹೆಣ್ಣಾನೆಗೆ ಒಬ್ಬ ಬೇಡ ವಿಷ ಸವರಿದಂತಹ ಬಾಣವನ್ನು ಪ್ರಯೋಗ ಮಾಡಿದರೆ ಆ ಹೆಣ್ಣಾನೆ ಹೇಗೆ ಹೊರಳಾಟ ಬಿದ್ದಿರ್ತದೋ ಹಾಗೆ ಬಿದ್ದಿದ್ಲು. ಮಹಾಗತಿ ಇವಾರನ್ನೇ ಸ್ನೇಹಾತ್ ಪರಮ ದುಃಖಿತಾಂ,
ಅವಳು ಹೆಣ್ಣಾನೆ ಅಂತ ಇದ್ದ ಕೈ ಈತ ದೊಡ್ಡ ಆನೆ ಅಂತ ಇದ್ದ. ಆ ಆನೆ ಗಂಡಾನೆ ಹೆಣ್ಣಾನೆಯನ್ನು ಹೇಗೆ ಹುಡುಕ್ತಾ ಬರ್ತದಲ್ಲ, ಬೇಟೆಗಾರನ ಬಾಣದ ಏಟಿಗೆ ತುತ್ತಾಗಿ ಬಿದ್ದಿರುವಂಥ ಹೆಣ್ಣಾನೆಯನ್ನ ಹಾಗೆ ಇವನು ಹುಡುಕ್ತಾ ಬಂದ. ಪರಿಮೃಷ್ಟಿಚ ಪಾಣಿದ್ದ ಅಭಿಸಂತ್ರಸ್ತ ಚೇತನ, ಅವಳನ್ನ ತನ್ನ ಎರಡು ಕೈಗಳಿಂದ ಮೃದುವಾಗಿ ಸ್ಪರ್ಶ ಮಾಡಿದ. ನಿನ್ನ ಹೃದಯದಲ್ಲಿ ಕೋಪಕ್ಕೆ ಅವಕಾಶ ಇದೆ ಅಂತ ಅನ್ನೋದನ್ನು ನಾನು ಇಲ್ಲಿ ತನಕ ಕೇಳೇ ಇರಲಿಲ್ಲ, ಇಲ್ಲಿ ತನಕ ಅದನ್ನು ನೋಡೇ ಇರಲಿಲ್ಲ ನಾನು. ಕಾಮಿ ಕಮಲಪತ್ರಾಕ್ಷಿ ಉವಾಸ ವನಿತಾಮಿದಂ, ಆತ ಕಾಮಿಯಾಗಿದ್ದ, ಅವಳು ಕಮಲಪತ್ರಾಕ್ಷಿಯಾಗಿದ್ದಳು, ಅವಳು ನೀ ಮುಂದಿನಂತೆ ಮಾತು ಹೇಳಿದ. ಕ್ರೋಧ ಆತ್ಮನ ಸಂಸ್ಕೃತಂ, ಸಿಟ್ಟು ನಿನ್ನ ಮನಸ್ಸಿನಲ್ಲಿ ಇದೆ ಅಂತ ಅನ್ನೋದನ್ನು ನಾನು ನೋಡೇ ಇರಲಿಲ್ಲ, ನೀವು ಸಿಟ್ಟಾಗುವಂತೆ ನಾನು ಹಿಂದೆ ವರ್ತನೆಯೂ ಮಾಡಿರಲಿಲ್ಲ. ದೇವಿ ಕೇನಾಭಿಷಕ್ತಾಸಿ ಕೇರವಾಸಿ ವಿಮಾನಿತ, ನಿನಗೆ ಯಾರು ಶಾಪ ಕೊಟ್ಟರು, ನಿನಗೆ ಯಾರು ಅವಮಾನ ಮಾಡಿದರು, ನಿನಗೆ ಯಾರು ಸಿಟ್ಟಾಗುವಂತೆ ಮಾಡಿದರು? ಇದ್ಯಾಕೆ ಹೀಗೆ ಯಾವುದೋ ದೆವ್ವ ಬಡಿದವಳಂತೆ ಈ ನೆಲದ ಮೇಲೆ ಮಲ್ಕೊಂಡಿದ್ದೆ? ನನಗೆ ದುಃಖ ಮಾಡಬೇಕು ಅಂತ ಈ ಧೂಳಿನ ಮೇಲೆ ಮಲ್ಕೊಂಡಿದ್ದೀಯೋ ಹೇಗೆ? ಭೂತೋಪಹತ ಚಿತ್ತೇವ, ದೆವ್ವ ಬಡಿದವಳಂತೆ, ಮನಸ್ಸಿಗೆ ದೆವ್ವ ಬಡಿದವಳಂತೆ, ಹೀಯಾಕೆ ಮಲ್ಕೊಂಡಿದ್ದೆ? ನಮ್ಮ ಚಿತ್ತ ಪ್ರಮಾಸಿನಿ, ನನ್ನ ಮನಸ್ಸಿನ ಆಳವನ್ನು ಕಲಕುವವಳೆ, ಈ ಕೆಟ್ಟ ಪರಿಸ್ಥಿತಿಯಿಂದ ನನ್ನ ಮನಸ್ಸನ್ನು ಕಲಕುವವಳೆ, ನಿನ್ನ ಸೌಂದರ್ಯದಿಂದ ನನ್ನ ಮನಸ್ಸನ್ನು ಕಲಕುವವಳೆ ಅಂತ ಎರಡಕ್ಕೂ ಅರ್ಥ, ಅದು ಎರಡೂ ಅರ್ಥ ಅದಕ್ಕೆ. ಚಿತ್ತ ಪ್ರಮಾಸಿನಿ. ಬೇಕಾದಷ್ಟು ಕುಶಲರಾದಂಥ ವೈದ್ಯರಿದ್ದಾರೆ ನಮ್ಮ ಅರಮನೆಯಲ್ಲಿ, ವೈದ್ಯರಿಗೆ ಕಡಿಮೆ ಏನು? ವೈದ್ಯರನ್ನು ಕರೆಸ್ತೇನೆ, ನಿನಗೇನಾಗಿದೆ ಅಂತ ಕೇಳಿಸ್ತೇನೆ, ನಿನಗೆ ಸರ್ವ ರೀತಿಯಾದಂಥ ಸುಖ ಆಗುವಂತೆ ಮಾಡ್ತೇನೆ, ನಿನಗೇನು ರೋಗ ಬಂದಿದೆ ಅದನ್ನು ಹೇಳು. ಕಸ್ಯವಾಸಿ ಪ್ರಿಯಂ ಕಾರ್ಯಂ, ನಿನ್ನ ಸಲುವಾಗಿ ನಾನು ಯಾರಿಗೆ ಏನು ಪ್ರಿಯ ಮಾಡಬೇಕಾಗಿದೆ, ಯಾರಿಗೇನು ಕೊಡಬೇಕಾಗಿದೆ, ಅಥವಾ ಯಾರಿಗೇನು ಕಿತ್ಕೊಳ್ಬೇಕಾಗಿದೆ ಅದನ್ನು ಹೇಳು. ಕಸ್ಯವಾಪಿ ಪ್ರಿಯಂ ಕಾರ್ಯಂ ಕೇನವಾ ವಿಪ್ರಿಯಂ ಕೃತಂ, ನಿನಗೆ ಯಾರು ಏನು ಕೆಟ್ಟದನ್ನು ಮಾಡಿದ್ದಾರೆ ಅದನ್ನಾದರೂ ಹೇಳು. ನಿನ್ನ ಶರೀರವನ್ನು ಹೀಗೆ ನೆಲದ ಮೇಲೆ ಹೊಳ್ಳಾಡಿಸಬೇಡ, ನಿನ್ನ ಶರೀರವನ್ನು, ಕೋಮಲವಾದಂಥ ಶರೀರವನ್ನು ಕ್ಲೇಶಗೊಳಿಸಬೇಡ. ನಿನ್ನ ಪ್ರೀತಿಗಾಗಿ ಏನು ಬೇಕಾದ್ರೂ ಮಾಡ್ತೀನಿ. ಏನು ಮಾಡ್ತೀನಿ ಅಂದರೆ ಅವಧ್ಯೋ ವಧ್ಯತಾಂ ಕೋವಾ ವಧ್ಯಕ್ಕೋವಾ ವಿಮುಚ್ಯತಾಂ, ಇದು ಅವನ ದೌರ್ಬಲ್ಯ. ಅದು ಹಾಗೆ ಅವನು ಮಾಡಿದ್ದಿರಲಿಲ್ಲ ಎಂದು ಧರ್ಮಾತ್ಮನವರ ರಾಜ ಅವನು, ಆದರೆ ಅಂತ ಮಾತು ಆಡಬಾರ್ದು ರಾಜರಾದವರು. ನಿರಪರಾಧಿಯಾರನ್ನೇ ಆದವ್ರಂಥವ್ರು ಯಾರು ನಿನಗೆ ಸಿಟ್ಟು ಮಾಡಿದ್ದ ಕಾರಣಕ್ಕಾಗಿ ಅವರು ವಾಸ್ತವಿಕವಾಗಿ ನಿರಪರಾಧಿಗಳೇ, ಆದರೆ ನಿನಗೆ ಅವ್ರು ಬೇಡ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಕೊಲ್ಲಬೇಕಾ? ಕೊಲ್ತೇನೆ. ಅವಧ್ಯ ವಧ್ಯತಾಂ ಕೋವಾ. ಆದರೆ ಅಪರಾಧ ಮಾಡಿದ್ರು ಕೂಡ ನಿನಗೆ ಬೇಕಾದವರನ್ನು ಕಾರಣಕ್ಕಾಗಿ ಅವರನ್ನು ವಿಮೋಚನೆಗೊಳಿಸ್ಬೇಕಾ? ಅದನ್ನು ಹೇಳ. ಇಂಥ ಅನ್ಯಾಯದ ಮಾತನ್ನು ಅವನು ಆಡಲೂಬಾರ್ದಿತ್ತು, ಆದರೂ ಆಡಿದ. ದರಿದ್ರಕ್ಕೋವಾ ಭವೇದಾಢ್ಯ, ಯಾವ ಬಡವ ನಿನಗೆ ಪ್ರಿಯನಾಗಿದ್ದಾನೆ ಅವನ ಮೇಲೆ ನಾನು ಸಂಪತ್ತಿನ ಮಳೆಗರಿಬೇಕಾಗಿದೆ ಅದನ್ನು ಹೇಳು. ಯಾವ ಶ್ರೀಮಂತನನ್ನು ಸುಲಿದು ಅವನನ್ನು ಬಡತನ ಕಡೆಗೆ ನೂಕಬೇಕು ಅದನ್ನಾದರೂ ಹೇಳು. ಯಾರ್ದೇನು ಕಿತ್ಕೋಬೇಕಾಗಿದೆ ಅದನ್ನು ಹೇಳು. ನಾನು, ನನ್ನ ಪರಿವಾರ ಅವೆಲ್ಲವೂ ಕೂಡ ನಿನಗೇ ಸೇರಿದವರಾಗಿದ್ದೇವೆ. ನಾನೊಬ್ಬನೇ ಅಲ್ಲ, ನನ್ನ ಇಡೀ ಪರಿವಾರವೂ ಕೂಡ. ನಿನ್ನ ಯಾವ ಪ್ರೀತಿ ಅಭಿಲಾಷೆಗೂ ಕೂಡ ನಾವು ಧಕ್ಕೆ ತರುವಂಥವರಲ್ಲ, ನಾವು ಅದಕ್ಕೆ ನಡ್ಕೊಳ್ತೇವೆ. ನಿನಗಾಗಿ ನಾನು ಪ್ರಾಣಾರ್ಪಣೆ ಮಾಡಲಿಕ್ಕೂ ಕೂಡ ಸಿದ್ಧನಾಗಿದ್ದೇನೆ. ನಿನ್ನ ಮನಸ್ಸಿನಲ್ಲಿರುವಂಥದ್ದನ್ನು ನಿಸ್ಸಂಕೋಚವಾಗಿ ಹೇಳು. ಆತ್ಮನೋ ಜೀವಿತೇನಾಪಿ ಬ್ರೂಹಿ ಎನ್ ಮನಸ್ಸಿ ಸ್ಥಿತಂ ಬಲಂ ಆತ್ಮನಿ ಜಾನಂತಿ ನಮಾಂ ಶಂಕಿತು ಮರ್ಹತಿ. ನಿನಗೆ ಅಂತ ಅದ್ಭುತವಾದಂಥ ಬಲ ಇದೆ. ಅದೇನು ಬಲ ಅಂದರೆ ನಿನ್ನ ಯೌವನ, ನಿನ್ನ ರೂಪ. ಆ ರೂಪದಿಂದ ನೀನು ನನ್ನನ್ನು ಮರಳನನ್ನಾಗಿ ಮಾಡ್ತಿ, ನನ್ನನ್ನು ಯಾವ ಕೆಲಸಕ್ಕೂ ಬೇಕಾದರೂ ಪ್ರೇರೇಪಿಸ್ತಿ. ಆ ಬಲ ನಿನಗೆ ಗೊತ್ತಿದೆ. ಆ ಬಲ ನಿನಗೆ ಗೊತ್ತಿದ್ದೆ ಯಾಕೆ ಸುಮ್ಮನೆ ಇದ್ದಿ? ಆ ಕೆಲಸವನ್ನು ಮಾಡ್ಕೊಳ್ಳೋ ಸಾಮರ್ಥ್ಯ ಇದೆಯಲ್ಲ ನಿನಗೆ. ನಾನು ಇಲ್ಲಿ ತನಕ ಏನೇನು ಪುಣ್ಯ ಕಾರ್ಯಗಳನ್ನು ಮಾಡಿದ್ದೇನೆ ಅದರೆಲ್ಲದ್ರ ಮೇಲೆ ಆಣೆ ಇಟ್ಟು ಹೇಳಿಬಿಡ್ತೇನೆ ಅಂದ. ಯಾವುದೋ ಮಹಾಕಾರ್ಯ ಮಾಡ್ತೀನಿ ಅನ್ನೋದಕ್ಕಾಗಿ ನಾವು ಸಾಮ್ರಾಜ್ಯಕ್ಕೋ ಸಮಾಜಕ್ಕೋ ಒಳ್ಳೆಯದಾಗೋ ಕೆಲಸವನ್ನು ನಾನು ನನ್ನ ಸರ್ವ ಪ್ರಯತ್ನಗಳಿಂದಲೂ ಮಾಡ್ತೇನೆ. ನಾನು ಇಲ್ಲಿ ತನಕ ಏನೇನು ಪುಣ್ಯ ಮಾಡಿದ್ದೇನೆ ಆ ಪುಣ್ಯದ ಆಣೆಯನ್ನು ಇಟ್ಟು ಹೇಳ್ತೀನಿ, ನಾನು ಈ ಕೆಲಸ ಮಾಡ್ತೀನಿ ಅಂತ ಅನ್ಬೋದಿತ್ತು. ಇಂಥ ಅನ್ಯಾಯದ ಕೆಲಸವನ್ನು ಈಗ ಮಾಡ್ಲಿಕ್ಕೆ ಹೊರಟಿರೋದು ಅನ್ಯಾಯ ಕೆಲಸ. ಅವನು ಆ ಅನ್ಯಾಯದ ಕೆಲಸಕ್ಕೆ ಪುಣ್ಯದ ಮೇಲೆ ಆಣೆ ಇಡಬಾರ್ದಿತ್ತು, ಇಟ್ಟ. ಸೂರ್ಯನ ರಥದ ಚಕ್ರ ಏನಿದೆ ಅದು ಎಲ್ಲಿ ತನಕ ಸಂಚಾರ ಮಾಡ್ತದೋ, ಸೂರ್ಯನ ರಥದ ಚಕ್ರ ಎಲ್ಲಿ ತನಕ ಸಂಚಾರ ಮಾಡ್ತದೋ ಅಲ್ಲಿ ತನಕ ನನ್ನ ಸಾಮ್ರಾಜ್ಯ ಇದೆ. ಅಂದ್ರೆ ಸೂರ್ಯ ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲೆಲ್ಲ ನನ್ನ ಸಾಮ್ರಾಜ್ಯ ಇದೆ. ಯಾವುದು ಆವರ್ತತೆಯ ಚಕ್ರಂ ಯಾವತ್ ತಾವತೀನೇ ವಸುಂಧರ.
ಎಲ್ಲ ದೇಶಗಳು ನನ್ನವೇ. ಅವೆಲ್ಲ ದೇಶಗಳು ಯಾವುವು? ದ್ರವಿಡ, ಸಿಂಧು, ಅಂದರೆ ದ್ರವಿಡ ಅಂದರೆ ಈಗ ನಾವಿರುವಂಥ 4-5 ರಾಜ್ಯಗಳು. ಸಿಂಧು ಅಂದರೆ ಪಂಜಾಬಿನ ಕಡೆ, ಸೌವೀರ ಗುಜರಾತ್, ಸೌವೀರ ಸೌರಾಷ್ಟ್ರವಿಲ್ಲ ಕೆಲವು ಗುಜರಾತಿನವು, ಅಂಗವಂಗ ಇವು ಕೆಲವು ಪಶ್ಚಿಮ ಬಂಗಾಳದ ಕಡೆ, ಮಗಧ ಅಂದರೆ ಬಿಹಾರದ ಕಡೆ, ದಕ್ಷಿಣಾಪಥ ಅಂದರೆ ದಕ್ಷಿಣ ಭಾರತ, ಮತ್ಸ್ಯ, ಕಾಶಿ, ಕೋಶಲ ಇವೆಲ್ಲ ಉತ್ತರ ಪ್ರದೇಶದ್ದು. ಇವೆಲ್ಲವೂ ನನ್ನವೇ ಇವೆ. ಅಲ್ಲಿ ಏನೇನು ರಾಶಿ ಇದೆಯೋ, ಧಾನ್ಯ ರಾಶಿ ಇದೆಯೋ, ಆಡು ಕುರಿ ಅದೆಲ್ಲ ಇದೆಯೋ ಅದನ್ನೆಲ್ಲ ನಿನಗೆ ತರಿಸ್ಕೊಡ್ತೀನಿ. ಕುದುರೆ, ಆನೆಗಳು, ಸಕಲ ಸಂಪತ್ತು. ಯಾಕೆ ಸುಮ್ಮನೆ ನೆಲದ ಮೇಲೆ ಹೊರಳಿ ಆಯಾಸ ಪಡ್ತಿ? ಸೂರ್ಯ ಹುಟ್ಟಿದ ಕೂಡಲೇ ಕತ್ತಲು ಹೇಗೆ ಕರೆಗೆ ಹೋಗ್ತದೋ ಹಾಗೆ ನಾನು ನಿನ್ನ ಭಯವನ್ನು ಕ್ಷಮಾತದಲ್ಲಿ ಹೋಗಲಾಡಿಸ್ತೇನೆ. ಹಾಗಾಗಿ ನೀನು ಹೆಚ್ಚು ದುಃಖ ಪಡಬೇಕಾಗಿಲ್ಲ. ನನ್ನ ಭರವಸೆಯ ಮೇಲೆ ನಂಬಿಕೆ ಇಟ್ಟು ನಿನ್ನ ಒಳಗಿನ ಸಂಕಟವನ್ನು ಹೊರಗೆಡುವು. ಹೀಗೆ ಆ ದಶರಥ ನಾನಾ ವಿಧಗಳನ್ನು ಕೇಳ್ಕೊಂಡ. ಆದ್ರೆ ಅವಳೇನು ಮಾಡಿದ್ದು, ಕೂಡಲೇ ತನ್ನ ಒಳಗಿರೋದನ್ನು ಹೇಳಲಿಲ್ಲ. ಹೇಳಲಿಕ್ಕೆ ಅವಳು ಇನ್ನೂ ಕೂಡ ಮತ್ತಷ್ಟು ನಾಟಕವನ್ನು ಮಾಡಬೇಕಾಗಿತ್ತು. ತಥೋಕ್ತಾಸ ಸಮಾಶ್ಕಸ್ತ ವಕ್ತು ಕಾಮ ತದಪ್ರಿಯಂ. ಇನ್ನಷ್ಟು ದಶರಥನನ್ನು ಸತಾಯಿಸಬೇಕು. ಪರಿಪೀಡಯಿತು ಭೂಯ, ಇನ್ನಷ್ಟು ಆತನನ್ನು ಸತಾಯಿಸಿ ಆತ ಅಸಹಾಯಕನಾಗಿ ನಿರ್ವಿಣ್ಣನಾಗಿ ತನ್ನ ಬಲೆಗೆ ಪೂರ್ಣವಾಗಿ ಬಿದ್ದ ಅಂತ ಆದಮೇಲೆ ಅವನ ಕಡೆಯಿಂದ ತನ್ನ ಎರಡು ವರಗಳನ್ನು ಕಿತ್ಕೊಳ್ಬೇಕು ಅಂತ ಅವಳು ಆಲೋಚನೆ ಮಾಡಿ ಭರ್ತಾರ ಮುಖಚಕ್ರಮೆ, ಆ ಗಂಡನನ್ನು ಸತಾಯಿಸಲಿಕ್ಕೆ ಪ್ರಾರಂಭ ಮಾಡಿದ್ಲು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 10ನೇ ಸರ್ಗ ಸಮಾಪ್ತ ಆಗಿದೆ.